ಈಗ ನಾವು ಈ ವಿಡಿಯೋದಲ್ಲಿ ಅಟ್ರಿಬ್ಯೂಟ್ಸ್ಗಳನ್ನ ಯಾವ ಥರ ಆ್ಯಡ್ ಮಾಡೋದಂತ ತಿಳ್ಕೊಳ್ಳೋಣ. ಇದು ನಮ್ಮದು ಸೆಲ್ಲರ್ ಅಕೌಂಟು. ಸೆಲ್ಲರ್ ಪ್ಯಾನಲಲ್ಲಿ ಡ್ಯಾಶ್ಬೋರ್ಡ್ ಇರುತ್ತೆ. ಸೊ ಇದು ಡ್ಯಾಶ್ಬೋರ್ಡ್ ಇರುತ್ತೆ. ಇದರಲ್ಲಿ ಡ್ಯಾಶ್ಬೋರ್ಡಲ್ಲಿ ಫಸ್ಟ್ ನಾವು ಪ್ರಾಡಕ್ಟ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಆಟ್ರಿಬ್ಯೂಟ್ಸನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ. ಸೊ ಪ್ರಾಡಕ್ಟ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ತುಂಬ ಐಟಮ್ಸನ್ನು ನಾವು ಚೆಕ್ ಮಾಡಬೇಕು. ಫಸ್ಟ್ ನಿಮ್ಮದು ಕೆಟಗರೀಸ್ ಇಲ್ಲಿ ಆ್ಯಡ್ ಆಗಿದೆಯಾ, ಅವೈಲೇಬಲ್ ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ ಕೆಟಗರಿ ನಮಗೆ ರಿಕ್ವೈರ್ಮೆಂಟ್ ಇರೋ ಕೆಟಗರಿಗಳು, ಬೋರಿಂಗ್ ಟೂಲ್ಸ್ ಆಗಿರ್ಬೋದು, ಟರ್ನಿಂಗ್ ಟೂಲ್ಸು, ಟೇಸ್ಟ್ ಕಾರ್ಡ್ಸು, ಎಮ್ಎಸ್, ಈ ಥರ ಕೆಟಗರಿಗಳು ಇದೆಯಾ ಅಂತ ಚೆಕ್ ಮಾಡಬೇಕು ಆ್ಯಡ್ ಮಾಡೋಕ್ಕಿಂತ ಮುಂಚೆ. ಸೊ ಆ ಕೆಟಗರಿ ಇದೆ ಅಂದರೆ ನೆಕ್ಸ್ಟ್ ಬ್ರಾಂಡ್ ಇದೆಯಾ ಅಂತ, ಆಲ್ರೆಡಿ ರಿಜಿಸ್ಟರ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ನಿಮ್ಮದು ಯಾವ ಬ್ರಾಂಡ್ ಟೂಲ್ನ ಆ್ಯಡ್ ಮಾಡ್ತೀರಿ ನೀವು, ಆ ಬ್ರಾಂಡ್ ಇಲ್ಲಿ ರಿಜಿಸ್ಟರ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಸೊ ಇದು ಯಾವ್ದು ಬ್ರಾಂಡ್ಸ್ ಇಲ್ಲ ಅಂತಂದರೆ ಒಂದ್ಸರಿ ಅಡ್ಮಿನ್ ಸೈಡ್ಗೆ ನೋಟಿಫೈ ಮಾಡಿದರೆ ಯಾವ ಬ್ರಾಂಡ್ ಬೇಕು ಅಂತಾರೆ ಅದು ಅಡ್ಮಿನ್ ಸೈಡಿಂದ ಆ್ಯಡ್ ಆಗಿ ಬರುತ್ತೆ. ಕೆಟಗರಿ ಮತ್ತು ಬ್ರಾಂಡ್ಸು ಸೆಲ್ಲರ್ಸ್ ಆ್ಯಡ್ ಮಾಡೋದಕ್ಕಾಗೋದಿಲ್ಲ, ಅದು ಅಡ್ಮಿನ್ ಸೈಡಿಂದ ಆ್ಯಡ್ ಆಗಬೇಕು. ಸೊ ಅವರು ಆ್ಯಡ್ ಮಾಡಿದ ಮೇಲೆ ನಮಗೆ ಪ್ರಾಡಕ್ಟ್ ಆ್ಯಡ್ ಮಾಡುವಾಗ ಈ ಬ್ರಾಂಡ್ಸು ಮತ್ತು ಕೆಟಗರೀಸ್ ಅಲ್ಲಿ ಸಿಗುತ್ತೆ. ಸೊ ಎಷ್ಟು ನಮಗೆ ಬೇಕಾದ್ರೆ ಟ್ಯಾಕ್ಸ್ ರೇಟ್ಸ್ ಕೂಡ ಅಷ್ಟೇ ನಮಗೆ ಆ್ಯಡ್ ಮಾಡೋಕ್ಕಾಗ, ಸೆಲ್ಲರಿಗೆ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಇದು ಅಡ್ಮಿನ್ ಸೈಡಿಂದ ಸೆಟ್ಟಿಂಗ್ ಆಗುತ್ತೆ. ಸೊ ಇದು ಒಂದು ಟ್ಯಾಕ್ಸ್ ರೇಟು, ಆಮೇಲೆ ಬ್ರಾಂಡು ಮತ್ತು ಕೆಟಗರಿ, ಇದು ಮೂರು ಕೂಡ ಅಡ್ಮಿನ್ ಸೈಡಿಂದ ಸೆಟ್ ಆಗಿರುತ್ತೆ. ಸೊ ಸೆಲ್ಲರ್ ಸೈಡಿಂದ ಮೈನಾಗಿ ಆಟ್ರಿಬ್ಯೂಟ್ಸ್ಗಳನ್ನ ಸೆಟ್ ಮಾಡಬೇಕು. ಸೊ ಆಟ್ರಿಬ್ಯೂಟ್ಸ್ಗಳು ಸೆಲ್ಲರ್ ಕಡೆಯಿಂದ ಕಂಪಲ್ಸರಿಯಾಗಿ ಆ್ಯಡ್ ಆಗಬೇಕು. ಸೆಲ್ಲರ್ಗೆ ಯಾವ ಥರ ಆಟ್ರಿಬ್ಯೂಟ್ಸ್ಗಳು ಬೇಕು ಆ ಥರ ಅವರು ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಈಗ ಆಲ್ರೆಡಿ ಒಂದು ಆಟ್ರಿಬ್ಯೂಟ್ ಕ್ರಿಯೇಟ್ ಆಗಿದೆ. ಸೊ ಯಾವುದು ಟೈಟಲ್ ಡೈರೆಕ್ಷನ್ ಅಂತ ಕ್ರಿಯೇಟ್ ಆಗಿದೆ. ಸ್ವಾಚ್ ಟೈಪು ಟೆಸ್ಟ್ ಅಂತ ಇದೆ. ಸೊ ಎಷ್ಟು ಟೋಟಲ್ ವ್ಯಾಲ್ಯೂಸ್ ಆ್ಯಡ್ ಆಗಿದೆ ಅಂತಂದರೆ 2 ವ್ಯಾಲ್ಯೂಸು ಆ್ಯಡ್ ಆಗಿದೆ. ಇದರದ್ದು ವ್ಯಾಲ್ಯೂಸು ಇಲ್ಲಿ ಸಿಗುತ್ತೆ. ಡೈರೆಕ್ಷನ್ ಆಟ್ರಿಬ್ಯೂಟಲ್ಲಿ ಲೆಫ್ಟ್ ಹ್ಯಾಂಡು ಮತ್ತು ರೈಟ್ ಹ್ಯಾಂಡ್ ಅಂತ 2 ಕ್ರಿಯೇಟ್ ಆಗಿದೆ. 2 ವ್ಯಾಲ್ಯೂಸ್ ಇದೆ, LH ಮತ್ತು RH ಅಂತ. ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡ್ ಅಂತ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಒಂದು ಆಟ್ರಿಬ್ಯೂಟ್ ಆ್ಯಡ್ ಆಗಿದೆ. ಸೊ ನಾವು ಹೊಸದಾಗಿ ಯಾವ ಥರ ಆ್ಯಡ್ ಮಾಡೋದು ಅಂದರೆ ಇಲ್ಲಿ ಕ್ರಿಯೇಟ್ ಆಟ್ರಿಬ್ಯೂಟ್ಸ್ ಅಂತಿದೆ, ಇನ್ನೊಂದು ಕ್ರಿಯೇಟ್ ಆಟ್ರಿಬ್ಯೂಟ್ ವ್ಯಾಲ್ಯೂ ಅಂತಿದೆ. ಫಸ್ಟ್ ನಾವು ಆಟ್ರಿಬ್ಯೂಟ್ನ ಕ್ರಿಯೇಟ್ ಮಾಡಬೇಕು. ಸೊ ಆಟ್ರಿಬ್ಯೂಟ್ ಕ್ಲಿಕ್ ಮಾಡಿದಾಗ ನಮಗೆ ಆಟ್ರಿಬ್ಯೂಟ್ ನೇಮ್ ಹಾಕಬೇಕು. ಏನು ಹಾಕೋದು, ನಾವು ಆಲ್ರೆಡಿ ಪ್ರಿವಿಯಸ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಆಟ್ರಿಬ್ಯೂಟ್ನ ಯಾವ ಥರ ತಗೊಳ್ಳೋದು ಅಂತ. ಸೊ ಆಟ್ರಿಬ್ಯೂಟಲ್ಲಿ ಈಗ ನಾವು ಒಂದು ನಂಬರ್ಸ್ ಅಂತ ತಗೊಳ್ಳೋಣ. ನಂಬರ್ಸ್ ಅಂತ ತಗೊಂಡ್ರೆ ಇಲ್ಲಿ ನಾವು ಇಲ್ಲಾಂದರೆ ಇಲ್ಲಿ ಕ್ವಾಂಟಿಟಿ ಅಂತ ತಗೋಬೋದು. ಕ್ವಾಂಟಿಟಿ ಅಂತ ತಗೊಂಡು ಇಲ್ಲಿ ಲೇಬಲಲ್ಲಿ ಏನು ಮಾಡಬೇಕು ಅಂತ, ಇದು ಲೇಬಲ್ ಕಸ್ಟಮರ್ಗೆ ಆಟ್ರಿಬ್ಯೂಟ್ ಲೈನ್ ಏನಿದೆ ಅಲ್ಲಿ ಕಸ್ಟಮರ್ಗೆ ಡಿಸ್ಪ್ಲೇ ಆಗುತ್ತೆ. ಹೆಂಗೆ ಅಂತಂದರೆ ಚೂಸ್ ಕ್ವಾಂಟಿಟಿ ಅಂತ ಕೊಡ್ಬೋದು. ಇದು ಕಸ್ಟಮರ್ಗೆ ಡಿಸ್ಪ್ಲೇ ಆಗುತ್ತೆ. ಈ ಟೈಟಲ್ ಕಸ್ಟಮರ್ಗೆ ಡಿಸ್ಪ್ಲೇ ಆಗಲ್ಲ. ಈ ಲೇಬಲ್ ಏನಿದೆ ಲೇಬಲ್ ಕಸ್ಟಮರ್ಗೆ ಡಿಸ್ಪ್ಲೇ ಆಗುತ್ತೆ. ಚೂಸ್ ಕ್ವಾಂಟಿಟಿ ಅಂತ ತೋರಿಸುತ್ತೆ. ಅದರ ಅಂಡರಲ್ಲಿ ಕ್ವಾಂಟಿಟಿಗಳು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇದು ಲೇಬಲ್ ಬಂದು ಕಸ್ಟಮರ್ಗೆ ಡಿಸ್ಪ್ಲೇ ಆಗುವಂಥದ್ದು. ಟೈಟಲ್ ಯಾರಿಗೂ ಡಿಸ್ಪ್ಲೇ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ಸ್ವಾಚ್ ಟೈಪ್ ಅಂತಿದೆ. ಸ್ವಾಚ್ ಟೈಪಲ್ಲಿ ಟೋಟಲ್ 3 ಟೈಪ್ಸ್ ಇದೆ. ಇದರಲ್ಲಿ ಒಂದು ಟೆಕ್ಸ್ಟ್ ಇದೆ, ಒಂದು ಕಲರ್ ಇದೆ, ಇನ್ನೊಂದು ಇಮೇಜ್ ಇದೆ. ಸೊ ಇದನ್ನು ನಾವು ಬರೀ ಟೆಸ್ಟಲ್ಲಿ ನಾವು LH RH ಈ ಥರ ನಾವು ನೋಟಿಫೈ ಮಾಡೋದಾದರೆ ಅದನ್ನು ನಾವು ಟೆಸ್ಟ್ ಅಂತ ನಾವು ಸೆಲೆಕ್ಟ್ ಮಾಡ್ಬೋದು. ಇದು ಟೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟಿಗೆ ನಾವು ವ್ಯಾಲ್ಯೂ ಆ್ಯಡ್ ಮಾಡಬೇಕಾದ್ರೆ ಇದೊಂದು ಡಾಟಾ ತೋರಿಸುತ್ತೆ. ಅಂದರೆ ಟೆಸ್ಟ್ ಸೆಲೆಕ್ಟ್ ಮಾಡಿದರೆ ಬರೀ ಟೆಸ್ಟ್ ಆ್ಯಡ್ ಮಾಡೋಕ್ಕೆ ಕೇಳುತ್ತೆ. ಸಪೋಸ್ ಇಲ್ಲಿ ನಾವೇನಾರ ಕಲರ್ ಆ್ಯಡ್ ಮಾಡಿದ್ದರೆ ಅಲ್ಲಿ ಕಲರ್ನ ಚೂಸ್ ಮಾಡೋಕ್ಕೆ ಕೇಳುತ್ತೆ ವ್ಯಾಲ್ಯೂ ಸೆಟ್ ಮಾಡಬೇಕಾದ್ರೆ. ಸೊ ನೀವೇನಾರ ಇಮ್ಯಾಜನ್ನು ಸೆಟ್ ಮಾಡಿದರೆ ಈ ಆಟ್ರಿಬ್ಯೂಟಿಗೆ ಅಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಬೇಕಾದ್ರೆ ಇಮ್ಯಾಜನ್ನು ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಇದ್ರ ಎಕ್ಸಾಂಪಲ್ ನಾವು ಹೇಳಕ್ಕೆ ಹೋದರೆ ಇದು ಒಂದು ಪ್ರಾಡಕ್ಟ್ಸ್ ಇದೆ, ವಾಟರ್ ಪ್ರೂಫ್ ಇನ್ಸುಲೇಟೆಡ್ ಜಾಕೆಟ್ ಅಂತ. ಇಲ್ಲಿ ನೀವು 3 ಟೈಪ್ಸ್ ಆಫ್ ಸ್ವಾಚಸ್ ನೋಡ್ಬೋದು. ಇದನ್ನು ಸ್ವಾಚ್ ಅಂತ ಕರಿತೀವಿ. ಸೈಜು, ಕಲ್ಲರು, ಫ್ಯಾಬ್ರಿಕ್ ಫಿನಿಶ್ ಅಂತ ಇದೆ. ಸೈಜ್ ಅನ್ನೋದು ಟೆಕ್ಸ್ಟ್, ಇದು ಟೆಕ್ಸ್ಟಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ನಾವು ಟೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು
ನಾವು RH, LH, SMLX ಈ ಥರ ಬಂದರೆ ಅದು ಈ ಥರ ಬಟನ್ ಟೈಪಲ್ಲಿ ಡಿಸ್ಪ್ಲೇ ಆಗುತ್ತೆ ಕಸ್ಟಮರ್ಸ್ಗೆ. SMLXL ಈ ಥರ. ಸೊ ಅಲ್ಲಿ ಕಲರ್ಸ್ ಅಂತ ಸೆಲೆಕ್ಟ್ ಮಾಡಿದರೆ ಕಸ್ಟಮರ್ಗೆ ಈ ಕಲರ್ಸನ್ನ ನಾವು ಡಿಸ್ಪ್ಲೇ ಮಾಡ್ತೀವಿ. ಕಸ್ಟಮರ್ ಈ ಕಲರ್ಸನ್ನ ಪ್ರೆಸ್ ಮಾಡಿಬಿಟ್ಟು ಐಟಮ್ನ ಚೂಸ್ ಮಾಡ್ಬೋದು. ನೆಕ್ಸ್ಟ್ ನಾವು ಇಮೇಜ್ ಅಂತ ಸೆಲೆಕ್ಟ್ ಮಾಡಿದರೆ ಕಸ್ಟಮರ್ಗೆ ಈ ಥರ ಇಮೇಜ್ ಶೋ ಆಗುತ್ತೆ. ನಾವಿಲ್ಲಿ ಪ್ರಾಡಕ್ಟಿದು ಇಮೇಜನ್ನು ಅಪ್ಲೋಡ್ ಮಾಡ್ಬೋದು. ಈ ಪ್ರಾಡಕ್ಟ್ ಯಾವ ಪ್ರಾಡಕ್ಟ್ ಅಂತ ಡಿಸ್ಪ್ಲೇ ಮಾಡೋದು. ಸೊ ಇದು ಪ್ರಾಡಕ್ಟ್ ಸ್ಟ್ರಕ್ಚರ್ನ ಡಿಸ್ಪ್ಲೇ ಮಾಡುತ್ತೆ. ಈ ಪ್ರಾಡಕ್ಟ್ ಇದೇ ಥರ ಇದೆ, ಈ ಥರ ಪ್ರಾಡಕ್ಟ್ ಬೇಕು ಅಂತೇಳಿ ಡಿಸ್ಪ್ಲೇ ಆಗುತ್ತೆ. ಸೊ ನಾವು ಇದು 3 ಟೈಪ್ ಆಫ್ ಸ್ವ್ಯಾಚಸ್ ಇದೆ. ಇದು ಡಿಪೆಂಡಿಂಗ್ ಅಪಾನ್ ಪ್ರಾಡಕ್ಟ್. ಎಲ್ಲ ಪ್ರಾಡಕ್ಟಿಗೂ ಇಮೇಜಸ್ ಸೂಟ್ ಆಗಲ್ಲ, ಎಲ್ಲ ಪ್ರಾಡಕ್ಟಿಗೂ ಕಲರ್ಸ್ ಸೂಟ್ ಆಗಲ್ಲ, ಎಲ್ಲ ಪ್ರಾಡಕ್ಟಿಗೂ ಟೆಸ್ಟ್ ಕೂಡ ಸೂಟ್ ಆಗಲ್ಲ. ಒಂದೊಂದು ಪ್ರಾಡಕ್ಟ್ಗೆ ಒಂದೊಂದು ಥರ ಸೂಟ್ ಆಗುತ್ತೆ. ಸೊ ನಾವು ಡ್ರೆಸ್ ಎಲ್ಲ ಹಾಕ್ಬೇಕಾದ್ರೆ ಈ 3 ಕೂಡ ನಾವು ಡಿಸ್ಪ್ಲೇ ಮಾಡ್ಬೋದು. ಕಲರ್ ಯಾವ್ದು ಬೇಕು ಅಂತ, ಮತ್ತು ಟಾಪಿಕ್ ಯಾವುದು, ಡಿಸೈನ್ಸ್ ಯಾವ್ದು ಬೇಕು ಅನ್ನೋದಕ್ಕೋಸ್ಕರ ನಾವು ಇಮೇಜನ್ನ ಚೂಸ್ ಮಾಡ್ಬೋದು. ಇದರಲ್ಲಿ ಬೇರೆ ಬೇರೆ ಥರ ಡಿಸೈನ್ಗಳಿತ್ತು ಅಂತಂದ್ರೆ ಆ ಡಿಸೈನ್ನ ನಾವು ಇಲ್ಲಿ ಡಿಸ್ಪ್ಲೇ ಮಾಡೋಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ಅದನ್ನ ಡಿಸೈನ್ನ ಕಲರಲ್ಲಿ ನಾವು ಡಿಸ್ಪ್ಲೇ ಮಾಡೋಕ್ಕಾಗಲ್ಲ, ಟೆಸ್ಟಲ್ಲಿ ಡಿಸ್ಪ್ಲೇ ಮಾಡೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಫೋಟೋನೇ ಹಾಕ್ಬಿಟ್ಟು ಆ ಡಿಸೈನ್ನ ಶೋ ಮಾಡ್ಬೋದು. ಸೊ ಈ ಥರ ಇದೆ ಇಮೇಜಸ್, ಅದಕ್ಕೆಲ್ಲ ಯೂಸ್ ಆಗುತ್ತೆ. ಕಲರ್ಸ್ ಬಂದುಬಿಟ್ಟು ಈಗ ನಾವು ಟೂಲ್ಸ್ ಮಾಡಬೇಕಾದ್ರೂ ಬ್ಲ್ಯಾಕ್ ಕಲರು ಮತ್ತು ವೈಟ್ ಕಲರು ಅಥವಾ ಬ್ರೌನ್ ಕಲರು ಟೂಲ್ಸ್ ಕೂಡ ಮಾಡ್ತೀವಿ. ಕಲರಲ್ಲಿ ಟೂಲ್ಸ್ ಏನಿರುತ್ತೆ ಅವಾಗ ನಾವು ಯಾವ ಕಲರ್ ಕಸ್ಟಮರ್ಗೆ ಬೇಕು ಅಂತ ಚೂಸ್ ಮಾಡೋಕ್ಕೆ ಏನಾದ್ರು ಆಪ್ಷನ್ ಕೊಡೋದಾದರೆ ನಾವು ಅವಾಗ ಕಲರ್ ಸ್ವ್ಯಾಚಸನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಕಲರ್ಸಲ್ಲಿ ಡಿಸ್ಪ್ಲೇ ಮಾಡ್ಬೋದು. ಇದೊಂದು ಆಪ್ಷನ್. ಇನ್ನೊಂದು ಟೆಸ್ಟ್. ಮಾಮೂಲಿ ಕಾಮನ್ ಆಗಿ ಹೆಂಗಿರುತ್ತೆ ಅಂತಂದರೆ ಟೆಸ್ಟ್ ಯೂಸ್ ಆಗುತ್ತೆ. ಎಲ್ಲರೂ ಕೂಡ ಟೆಸ್ಟನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಟೆಸ್ಟಲ್ಲಿ ಹೆಂಗೆ ಅಂತಂದರೆ LH, RH ಅಥವಾ ಇನ್ಸರ್ಟನ್ನು ನಾವು ಹಾಕಬೇಕಾದ್ರೆ 0.8 ಕಾರ್ನರು, 0.2 ಕಾರ್ನರು, 0.4 ಕಾರ್ನರು, 0 ಕಾರ್ನರು ಅಥವಾ 1.2 ಕಾರ್ನರು ಇದನ್ನೆಲ್ಲ ಡಿಸ್ಪ್ಲೇ ಮಾಡಬೇಕು ಅಂದರೆ ನಾವು ಇದರಲ್ಲಿ ಈ ಥರ ಮಾಡ್ಬೋದು. ಆಮೇಲೆ ಬ್ರೂಯಿಂಗ್ ಟೂಲ್ ಎಲ್ಲ ಆ್ಯಡ್ ಮಾಡಬೇಕಾದ್ರೆ Tmax ಎಷ್ಟು ಬೇಕು ಅಥವಾ ಇನ್ಸರ್ಟ್ ಥಿಕ್ನೆಸ್ ಏನಿದೆ, ಇನ್ಸರ್ಟ್ ಥಿಕ್ನೆಸ್ ಅಂತ ಹಾಕ್ಬಿಟ್ಟು, ಇನ್ಸರ್ಟ್ ಸೈಜ್ ಅಂತ ಹಾಕ್ಬಿಟ್ಟು ಅದರಲ್ಲಿ ನಾವು ಇಲ್ಲಿ 2mm ಇನ್ಸರ್ಟ್, 3mm ಇನ್ಸರ್ಟ್, 4mm ಇನ್ಸರ್ಟ್ ಅಂತ ಹಾಕ್ಬಿಟ್ಟು ಮತ್ತು Tmax ಅಂತ ಕ್ರಿಯೇಟ್ ಮಾಡಿದ್ವಿ. ಎಷ್ಟು ಮ್ಯಾಕ್ಸಿಮಮ್ Tmax ಇದೆ ಅದರಲ್ಲಿ ಅಂತ 10mm, 15mm, 20mm ಈ ಥರ ಟೆಸ್ಟಲ್ಲಿ ನಾವು ಡಿಸ್ಪ್ಲೇ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇದು ಸ್ವ್ಯಾಚಸ್ ಎಕ್ಸಾಂಪಲ್. ಸ್ವ್ಯಾಚಸ್ಸನ್ನು ಈ ಥರ ನಾವು ಯೂಸ್ ಮಾಡ್ಕೋಬೋದು. ಜಸ್ಟ್ ನಾವಿಲ್ಲಿ ಏನು ಮಾಡೋಣ ಅಂತಂದರೆ ಕ್ವಾಂಟಿಟಿ ಅಂತ ತೊಗೊಂಡ್ರೆ ಅದನ್ನು ಕಲರ್ ಮತ್ತು ಇಮೇಜಲ್ಲಿ ಮಾಡೋಕ್ಕಾಗೋದಿಲ್ಲ. ಅದನ್ನು ಟೆಸ್ಟ್ ತೊಗೊಳ್ಳೋಣ. ಕ್ವಾಂಟಿಟಿ ಅಂದರೆ 1, 2, 3, 4 ಅಂತ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಏನು ಮಾಡೋಣ, ಕ್ವಾಂಟಿಟಿಯಲ್ಲಿ ಕ್ರಿಯೇಟ್ ಮಾಡಿ ನ್ಯೂ ಆಟ್ರಿಬ್ಯೂಟ್ನ ಕ್ರಿಯೇಟ್ ಮಾಡೋಣ. ಸೊ ಈಗ ನ್ಯೂ ಆಟ್ರಿಬ್ಯೂಟ್ ಕ್ರಿಯೇಟ್ ಆಗಿದೆ. ಇವಾಗ ನಾವು ಏನು ಮಾಡ್ಬೋದು, ಕ್ರಿಯೇಟ್ ಆಟ್ರಿಬ್ಯೂಟಿವ್ ವ್ಯಾಲ್ಯೂಸಿಗೆ ಹೋಗೋಣ. ಸೊ ಆಟ್ರಿಬ್ಯೂಟಿವ್ ವ್ಯಾಲ್ಯೂಸಿಗೆ ಹೋದಾಗ ಇಲ್ಲಿ ನಿಮಗೆ ಯಾವುದು ಆಟ್ರಿಬ್ಯೂಟ್ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ಈಗ ಆಲ್ರೆಡಿ ನಾವು ಕ್ವಾಂಟಿಟಿ ಅಂತ ಹಾಕಿದ್ದೀವಿ. ಸೊ Q ಅಂತ ಪ್ರೆಸ್ ಮಾಡಿದಾಗ ಕ್ವಾಂಟಿಟಿ ಬರುತ್ತೆ, D ಅಂತ ಪ್ರೆಸ್ ಮಾಡಿದ್ರೆ ಡೈರೆಕ್ಷನ್ ಬರುತ್ತೆ. ಆಲ್ರೆಡಿ ನಾವಿಗೆ 2 ಕ್ರಿಯೇಟ್ ಮಾಡಿದ್ದೀವಿ, ಆ 2 ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಈಗ ಕ್ವಾಂಟಿಟಿನ ತಗೊಳ್ಳೋಣ. ಕ್ವಾಂಟಿಟಿ ತಗೊಂಡ್ಬಂದ್ಬಿಟ್ಟು ಇಲ್ಲಿ ವ್ಯಾಲ್ಯೂಸನ್ನು ಆ್ಯಡ್ ಮಾಡಬೇಕು. ಸೊ ವ್ಯಾಲ್ಯೂಸನ್ನ ಯಾವ ಥರ ಆ್ಯಡ್ ಮಾಡಬೇಕು, 1 ಸ್ವ್ಯಾಚ್ ವ್ಯಾಲ್ಯೂ 1 ನಂಬರ್ ಅಂತ ಹಾಕ್ಬೋದು. ಓಕೆ, ಇಲ್ಲ ಅಂತಂದರೆ ಬರೀ 1 ಅಂತ ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ. 2 ಕೂಡ ಹಾಕ್ಬೋದು. ಇಲ್ಲಿ ವ್ಯಾಲ್ಯೂ 2, ಇಲ್ಲಿ 2ನೇ ಹಾಕ್ಬೋದು. 3 ಹಾಕ್ಬೋದು. ಇಲ್ಲಿ 3ನೂ ಹಾಕ್ಬೋದು, 3 ನಂಬರ್ಸ್ ಅಂತಲೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ 4 ನಂಬರ್ಸ್, 5 ನಂಬರ್ಸ್, 4, 5 ಈ ಥರ ಹಾಕ್ಬೋದು. ನೆಕ್ಸ್ಟ್ ಬೇಕಾದ್ರೆ 10 ಹಾಕ್ಬೋದು. ಇದು ನಮಗೆ ಎಲ್ಲೆಲ್ಲ ಯೂಸ್ ಆಗುತ್ತೆ ಅಂದರೆ, ಸಪೋಸ್ ಈಗ ಇನ್ಸರ್ಟ್ ನಾವು ಸೇಲ್ ಮಾಡ್ತೀವಿ. ಇನ್ಸರ್ಟ್ ಸೇಲ್ ಮಾಡಬೇಕಾದ್ರೆ 1 ನಂಬರ್ ಪರ್ಚೇಸ್ ಮಾಡಬೇಕು. 1 ನಂಬರ್ಗೆ ನಾವು ಇಷ್ಟು ರೇಟ್ ಅಂತ ಹಾಕ್ಬೋದು. ಆಮೇಲೆ ನಾವು ಬಲ್ಕ್ ಕ್ವಾಂಟಿಟಿ ಕೊಡ್ತೀವಿ. ಬಲ್ಕ್ ಕ್ವಾಂಟಿಟಿ ಕೊಟ್ಟಾಗ ಈಗ ಒಂದು ಬಾಕ್ಸ್ ಇರುತ್ತೆ, ಒಂದು ಬಾಕ್ಸಲ್ಲಿ 10 ನಂಬರ್ಸ್ ಇರುತ್ತೆ. ಆ 10 ನಂಬರ್ಸ್ನ ಮಿನಿಮಮ್ 10 ನಂಬರ್ ನಾವು ಪರ್ಚೇಸ್ ಅಂದಾಗ ನಾವು ಅಲ್ಲಿ ಅವಾಗ ರೇಟನ್ನು ಸ್ವಲ್ಪ ಕಡಿಮೆ ಹಾಕಿ ಹೋಲ್ಸೇಲ್ ರೇಟಿಗೆ ಅಥವಾ ರೇಟ್ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಸೇಲ್ ಮಾಡ್ಬೋದು. ಅವಾಗ ಇದು ಕಸ್ಟಮರ್ಗೆ ತುಂಬ ಯೂಸ್ ಆಗುತ್ತೆ. ಕಸ್ಟಮರ್ 10 ಅಂತ ಪ್ರೆಸ್ ಮಾಡಿದರೆ ಡೈರೆಕ್ಟಾಗಿ 10 ಪ್ರೆಸ್ ಮಾಡಿದಾಗ 10 ರೇಟ್ ಏನಿದೆ ಅದನ್ನು ಡಿಸ್ಪ್ಲೇ ಆಗುತ್ತೆ. ನಮಗೂ ಕೂಡ ಅದನ್ನು ಡಿಸ್ಕೌಂಟ್ ರೇಟನ್ನ ಮೆನ್ಷನ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ನಾವು ಕ್ವಾಂಟಿಟಿಯಲ್ಲಿ ಈ ಥರ ತಗೋಬೋದು. 1 ಕ್ವಾಂಟಿಟಿ ತೊಗೊಂಡ್ರೆ ಈ ರೇಟು, 2 ಕ್ವಾಂಟಿಟಿ ತೊಗೊಂಡ್ರೆ ಈ ರೇಟು, 3 ಕ್ವಾಂಟಿಟಿ ತೊಗೊಂಡ್ರೆ ಈ ರೇಟು, 4 ಕ್ವಾಂಟಿಟಿ ತೊಗೊಂಡ್ರೆ ಈ ರೇಟು. ಈ ಥರ ನಾವು ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡ್ಬೋದು.
ಈಗ ಕ್ರಿಯೇಟ್ ಆಟ್ರಿಬ್ಯೂಟ್ ವ್ಯಾಲ್ಯೂಸ್ ಇದನ್ನು ನೀವು ಎಷ್ಟು ಬೇಕಾದ್ರೂ ನೀವು ಮಾಡ್ಬೋದು. ಇದಕ್ಕೇನು ಇಷ್ಟೇ ಮಾಡ್ಬೇಕಂತ ಏನು ಇರೋದಿಲ್ಲ. ಸೊ ಒಂದ್ಸರಿ ಈಗ ಮಾಡಿ ಸೇವ್ ಮಾಡಿದ್ಮೇಲೆ ಆಮೇಲೆ ಕೂಡ ಇದಕ್ಕೆ ಆ್ಯಡ್ ಆನ್ ಮಾಡ್ಕೋಬಹುದು. ಈಗ ಕ್ರಿಯೇಟ್ ನ್ಯೂ ಆಟ್ರಿಬ್ಯೂಟ್ ವ್ಯಾಲ್ಯೂ ಅಂತ ಕೊಡೋಣ. ಇದು ಈಗ ಕ್ರಿಯೇಟ್ ಆಗಿದೆ. ಈಗ ಇದರಲ್ಲಿ ತೋರಿಸ್ತಾ ಇದೆ ಟೋಟಲು 6 ವ್ಯಾಲ್ಯೂನ ಆ್ಯಡ್ ಮಾಡಿದ್ದೀರಾ. ಸೊ ಈಗ ಅದು ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಯಾವುದರ ಅಂಡರಲ್ಲಿ ಅಂತೇಳಿ. ಈಗ ಕ್ವಾಂಟಿಟಿ ಅಂಡರಲ್ಲಿ ಇದು ಎಲ್ಲ ಡಿಸ್ಪ್ಲೇ ಆಗಿದೆ. ಸ್ವಾಚ್ ವ್ಯಾಲ್ಯೂ ಕೂಡ ಸೇಮ್ ಕೊಟ್ಟಿದ್ದಾರೆ, ಟೈಟಲಲ್ಲಿ ಕೂಡ ಸೇಮ್ ಕೊಟ್ಟಿದ್ದೀವಿ. ಇದರ ಡೈರೆಕ್ಷನಲ್ಲಿ ಸ್ವಾಚ್ ವ್ಯಾಲ್ಯೂ ಬಂದು ಲೆಫ್ಟ್ ಹ್ಯಾಂಡ್ ಅಂತಿದೆ, ಟೈಟಲಲ್ಲಿ ಬಂದು LH ಅಂತಿದೆ, ಇದು RH ಇದೆ, ರೈಟ್ ಹ್ಯಾಂಡ್ ಇದೆ, ಆಟ್ರಿಬ್ಯೂಟ್ ವ್ಯಾಲ್ಯೂ ಬಂದು ಡೈರೆಕ್ಷನ್ ಇದೆ. ಸೊ ನೆಕ್ಸ್ಟ್ ನಾವು ಯಾವ್ದು ಹಾಕ್ಬೋದು ಅಂತಂದರೆ ಈಗ ಸೈಜ್ ಅಂತ ಹಾಕ್ಬೋದು, ಇಲ್ಲ ಇನ್ಸರ್ಟ್ ಸೈಜ್ ಅಂತ ಹಾಕ್ಬೋದು. ಇನ್ನೊಂದು ಕ್ರಿಯೇಟ್ ಮಾಡೋಣ, ಇನ್ಸರ್ಟ್ ಸೈಜ್ ಅಂತ. ಇನ್ಸರ್ಟ್ ಸೈಜ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಸೊ ಇದರಲ್ಲಿ ಕೂಡ ಇನ್ಸರ್ಟ್ ಸೈಜ್ ಅಂತ ಹಾಕೊಳ್ಳೋಣ. ಓಕೆ, ಇವಾಗ ನಾವು ಇದರ ಅಂಡರಲ್ಲಿ ಟೆಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇದು ಕ್ರಿಯೇಟ್ ಮಾಡಿ ಆಯಿತು. ಇನ್ಸರ್ಟ್ ಸೈಜ್ ಇಲ್ಲಿ ಇವಾಗ ಆಟ್ರಿಬ್ಯೂಟ್ ವ್ಯಾಲ್ಯೂಲ್ಲಿ ನಾವು ಇದನ್ನು ಅಂತ ಪ್ರೆಸ್ ಮಾಡಿದಾಗ ನಿಮ್ಗೆಲ್ಲಿ ತೋರಿಸುತ್ತೆ ಇನ್ಸರ್ಟ್ ಸೈಜ್. ಸೊ ನೆಕ್ಸ್ಟ್ ವ್ಯಾಲ್ಯೂಲ್ಲಿ ಏನು ಮಾಡ್ಬೋದು, 2 mm ಇನ್ಸರ್ಟು. ಓಕೆ, ತ್ರೀ mm ಇನ್ಸರ್ಟು. ಇದು ಮೈನಾಗಿ ಗ್ರೂಯಿಂಗ್ ಹೋಲ್ಡರ್, ಗ್ರೂಯಿಂಗ್ ಟೂಲ್ಸ್ಗೆ ಯೂಸ್ ಆಗುತ್ತೆ, ಅಥವಾ ಗ್ರೂಯಿಂಗ್ ಇನ್ಸರ್ಟ್ಗೆ ಯೂಸ್ ಆಗುತ್ತೆ. ಟೂಲ್ಸನ್ನ ನೀವು ಗ್ರೂಯಿಂಗ್ ಟೂಲ್ಸನ್ನ ಆ್ಯಡ್ ಮಾಡಿಬಿಟ್ಟು ಅಲ್ಲಿ ಯಾವ ಇನ್ಸರ್ಟ್ ಇದು, ಎಷ್ಟು ಥಿಕ್ನೆಸ್ ಇನ್ಸರ್ಟ್ ಇದು ಟೂಲ್ ಬೇಕು ಅನ್ನೋದನ್ನು ನಾವಿಲ್ಲಿ ಚೂಸ್ ಮಾಡ್ಬೋದು. ಈ ಥರ ಪ್ರಾಡಕ್ಟನ್ನ ಅಪ್ಲೋಡ್ ಮಾಡಿದರೆ ಕಸ್ಟಮರ್ಗೆ ಚೂಸ್ ಮಾಡೋಕ್ಕೆ ಈಸಿ ಆಗುತ್ತೆ. 4 mm ಇನ್ಸರ್ಟು. ಸೊ ಈ ಥರ ನಾವು ಸೆಟ್ ಮಾಡ್ಬೋದು. ಸೊ ನಾವು ಇನ್ನೊಂದು ಆ್ಯಡ್ ಮಾಡ್ಬೋದು ಇದೇ ಥರ. ಸಪೋಸ್ ಈಗ T-Max, ಈಗ ಗ್ರೂಯಿಂಗ್ ಹೋಲ್ಡರ್ ತಗೋಬೇಕಾದ್ರೆ T-Max ಅಂತ ಕರಿತೀವಿ ನಾವು. T-Max ಎಷ್ಟಿರುತ್ತೆ, ಸೊ ಇದನ್ನೇ ನೀವು ಇಲ್ಲಿ ಕಾಪಿ ಮಾಡ್ಬೋದು. ಅಂದರೆ ಚೂಸ್ ಅಂತ ನಾವು ಕೊಡ್ಬೋದು, ಚೂಸ್ T-Max ಅಂತ ಕೊಡ್ಬೋದು. ಇದು ಕಸ್ಟಮರ್ಗೆ ಈ ಥರ ಡಿಸ್ಪ್ಲೇ ಆಗುತ್ತೆ. ಇದು ಮತ್ತೆ ಟೆಸ್ಟೇ ತಗೊಳ್ಳೋಣ, ನೀವು ಕೊಡೋಣ. ಸೊ ಆಟ್ರಿಬ್ಯೂಟ್ ವ್ಯಾಲ್ಯೂಲ್ಲಿ T-Max ಅಂತ ಪ್ರೆಸ್ ಮಾಡಿ T-Max ಬರುತ್ತೆ. ಇಲ್ಲಿ ನಾವು T-Max ಎಷ್ಟಿರುತ್ತೆ, 6 mm ಬರುತ್ತೆ. 6 mm ಅಂತ ನಾವು ಇಲ್ಲಿ ಟೈಪ್ ಮಾಡ್ಬೋದು. ನೆಕ್ಸ್ಟ್ ಬಂದು 10 mm ಕೊಡ್ಬೋದು. ಆಮೇಲೆ ನಾವು 15 mm ಕೊಡ್ಬೋದು. ಸೊ ಈ ಥರ 1 by 1 ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಸೊ ನಾನು ಇದನ್ನ ಸೇವ್ ಮಾಡ್ತೀನಿ. ಸಪೋಸ್ ಈಗ ನೀವು ಯಾವುದೊಂದು ಬಿಟ್ಟಿದ್ದೀರ ಆ್ಯಡ್ ಮಾಡೋಕ್ಕೆ ಅಂದರೆ ಇಲ್ಲಿ ಹೋಗಿ ಮತ್ತೆ ನೀವು ಒಂದೊಂದನೇ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಎಡಿಟ್ಗೆ ಹೋದರೆ ಇದ್ರದ್ದು ಮಾತ್ರ ನಿಮಗೆ ಎಡಿಟ್ ಮಾಡೋಕ್ಕೆ ಆಪ್ಷನ್ ಸಿಗುತ್ತೆ. ಹಿಂಗೆ ವ್ಯಾಲ್ಯೂಸಿಗೆ ಹೋದರೆ ಇದನ್ನ ಎಡಿಟ್ ಮಾಡೋಕ್ಕೆ ಹೋದ್ರೂ ಇದೊಂದು ನಿಮಗೆ ಆ್ಯಡ್ ಮಾಡೋಕ್ಕೆ ಸಿಗುತ್ತೆ. ಇದರ ಅಂಡರಲ್ಲಿ ಬೇಕಾದ್ರೆ ನೀವು ಬೇರೆ ಬೇರೆನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಬೇರೆ ಆ್ಯಡ್ ಮಾಡ್ಕೊಂಡು ಹೋಗಿ ಇಲ್ಲಿ ಅಪ್ಡೇಟ್ ಕೊಡ್ಬೋದು. ಎಲ್ಲ ಕ್ರಿಯೇಟ್ ನ್ಯೂ ವ್ಯಾಲ್ಯೂಗೆ ಹೋಗಿ ಮತ್ತೆ ಅದನ್ನು T-Max ಅಂತ ನೀವು ಸೆಲೆಕ್ಟ್ ಮಾಡಿ ಮತ್ತೆ ನೀವು ಇಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಈಗ 15 ಆಯಿತು, 20 ಮಾಡಬೇಕು ಅಂತಂದರೆ 20 ಆ್ಯಡ್ ಮಾಡೋದು. ಈಗ 20 ಆ್ಯಡ್ ಆಗಿದೆ. T-Max ಅಂಡರಲ್ಲಿ 15 ಆಗಿತ್ತು, ಈಗ 20 ಆ್ಯಡ್ ಆಗಿದೆ. ಸೊ ಈ ಥರ ನೀವು 1 by 1 ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು. ಇದು ಇಷ್ಟೇ. ಅಟ್ರಿಬ್ಯೂಟ್ಸ್ ಕ್ರಿಯೇಟ್ ಮಾಡೋದು ತುಂಬ ಸಿಂಪಲ್, ಬಟ್ ನಾವು ಅದನ್ನ ಅರ್ಥ ಮಾಡಿಕೊಂಡು ಯಾವ ಥರ ಕಸ್ಟಮರ್ಗೆ ಡಿಸ್ಪ್ಲೇ ಆಗುತ್ತೆ, ನಮ್ಮ ಪ್ರಾಡಕ್ಟ್ ಫೀಚರ್ಸ್ ಯಾವ ಥರ ಇದೆ ಅನ್ನೋದನ್ನ ನಾವು ಮಾಡಬೇಕು. ನೆಕ್ಸ್ಟ್ ನೀವೀಗ ಕಾಲೆಟ್ನ ಆ್ಯಡ್ ಮಾಡ್ತೀರಾ. ಕಾಲೆಟ್ಸ್ನೆಲ್ಲ ಆ್ಯಡ್ ಮಾಡಬೇಕಂದ್ರೆ ಅದರಲ್ಲಿ ಸೈಜ್ ಅಂತ ಬರುತ್ತೆ. ಸೊ ಅವಾಗ ನಾವು ಸೈಜ್ ಅಂತ ಕಾಲೆಟ್ ಸೈಜ್ ಅಂತ ಕ್ರಿಯೇಟ್ ಮಾಡ್ಬೋದು. ಇಲ್ಲ ಅಂತಂದರೆ ಸೈಜ್ ಅಂತ ಕ್ರಿಯೇಟ್ ಮಾಡ್ಬೋದು. ಸೈಜ್ ಅಂತ ಕ್ರಿಯೇಟ್ ಮಾಡಿದರೆ ನಿಮಗೆ ಬೇರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ, ಸೇಮ್ ಅಟ್ರಿಬ್ಯೂಟ್ ಯೂಸ್ ಆಗುತ್ತೆ. ಎಸ್, ಚೂಸ್ ಸೈಜ್ ಅಂತ ಕೊಡೋಣ, ಸೆಲೆಕ್ಟ್ ಸೈಜ್ ಅಂತ ಕೊಡೋಣ.
ಸೆಲೆಕ್ಟ್ ಸೈಜ್ ಅಂತ ಕೊಟ್ಟರೆ ಆಮೇಲೆ ಟೆಸ್ಟ್ ಅಂತ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಮಾಡಿ. ಸೊ ಇಲ್ಲಿ ನಾವು ಏನು ಮಾಡ್ಬೋದು, ಈಗ ಕಾಲೆಟ್ ಸೈಜ್ ಇರುತ್ತೆ. ಕಾಲೆಟ್ ಸೈಜ್ ಹೆಂಗಿರುತ್ತೆ, ಸೈಜ್ ಸೆಲೆಕ್ಟ್ ಮಾಡಿ. ಕಾಲೆಟು 1 mm ಕಾಲೆಟ್ ಇರುತ್ತೆ, 2 mm ಕಾಲೆಟ್ ಇರುತ್ತೆ, 3 mm ಕಾಲೆಟ್ ಇರುತ್ತೆ. ಸೊ ಇಲ್ಲಿ ನೀವು ಇದೇ ಥರ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು. 1 mm ಈ ಥರ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು. 2 mm ಕಾಲೆಟ್ ಅಂತಂದರೆ 2 mm ಕಾಲೆಟ್ ಈ ಥರ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಒಂದ್ಸರಿ ನೀವು ಆ್ಯಡ್ ಮಾಡಿದರೆ ಸೈಜ್ ಅಂತೇಳಿ, ಬೇರೆ ಟೂಲ್ಗಳಲ್ಲೂ ಸೈಜ್ ಅಂತ ನಾವು ಅಟ್ರಿಬ್ಯೂಟ್ ತಗೊಂಡ್ರೆ ಅದಕ್ಕೂ ಕೂಡ ಇದು ಯೂಸ್ ಆಗಿಬಿಡುತ್ತೆ. ಸೇಮ್ ಅಟ್ರಿಬ್ಯೂಟ್ ಎಲ್ಲ ಟೂಲ್ಗೂ ನಾವು ಯೂಸ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಕಾಲೆಟಲ್ಲಿ ನಾವು ಬೇರೆ ಬೇರೆ ಸೈಜ್ ಬರುತ್ತೆ. ಈಗ 5 mm ಕಾಲೆಟ್ ಬರುತ್ತೆ, 5 mm ಸೈಜ್ ಬರುತ್ತೆ. ಸೊ ನಾವು 5 mm ಅಂದರೆ ಈ ಥರ ಹಾಕೊಂಡು ಈ ಥರ 1 by 1 ಹಾಕೊಂಡು ಹೋಗ್ಬೋದು. ಇಷ್ಟೇ ಆಟ್ರಿಬ್ಯೂಟ್ಸಲ್ಲಿ ಮತ್ತು ಆಟ್ರಿಬ್ಯೂಟ್ಸ್, ವ್ಯಾಲ್ಯೂಸು ಮತ್ತು ಸ್ವಾಚಸ್ ಇದು 3 ಇರೋದು ಇದರಲ್ಲಿ. ಸೊ ಇದು ಸಿಂಪಲ್ ಆಗಿದೆ. ಸೊ 1 by 1 ಆಗಿ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ಟಾಪಿಕಲ್ಲಿ ನಾವು ಪ್ರಾಡಕ್ಟನ್ನ ಆ್ಯಡ್ ಮಾಡೋದು ಯಾವ ಥರ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ. ಅದರಲ್ಲಿ ಪ್ರಾಡಕ್ಟನ್ನು ಯಾವ ಥರ ಆ್ಯಡ್ ಮಾಡಬೇಕು ಮತ್ತು ಪ್ರಾಡಕ್ಟ್ನ ಅಪ್ಡೇಟ್ ಮಾಡೋದು ಹೇಗೆ, ಸೊ ಅದ್ರ ಬಗ್ಗೆ ನಾನು ಅಪ್ಡೇಟ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅಟ್ರಿಬ್ಯೂಟ್ಸ್ ಯಾವ ಥರ ಆ್ಯಡ್ ಮಾಡೋದು ಮತ್ತು ಅಟ್ರಿಬ್ಯೂಟ್ಸ್ಗೆ ವ್ಯಾಲ್ಯೂಸ್ ಹೆಂಗೆ ಆ್ಯಡ್ ಮಾಡೋದು ಮತ್ತು ಸ್ವಾಚಸ್ನ ಯಾವ ಥರ ಸೆಲೆಕ್ಟ್ ಮಾಡೋದು ಇದು ಕಂಪ್ಲೀಟಾಗಿ ಡಿಸ್ಕ್ರೈಬ್ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋಲಿ ನಾವು ಪ್ರಾಡಕ್ಟ್ ಆ್ಯಡ್ ಮಾಡೋದನ್ನು ನೋಡ್ಕೊಳ್ಳೋಣ.